ಕಸ್ತೂರಿ ಆ ಬಾಂಡೆದಕ್ಕಿನ ಕರಿಯಕಿನ ಹಳೆ ಒಂದೆರಡು ಬಾಂಡೆ ಬಿದ್ದವು ಹಾಕಿ ಹೊಸ ತಗೊಂಡ್ರಾತ. ಬಾಂಡೆದಕ್ರಿ ಅಕ್ಕಾರ ಅಕ್ಕಾರ ಬರ್ರಿ ಇಲ್ಲಿ, ನಮ್ಮ ಅತ್ತೆಯರ್ ಬಾಂಡೆ ತಗೋತಾರಂತ್ರಿ. ಬಂದ್ ತಡಿವಾ, ಬಾಂಡೆ ಈ ಮನಿಯವ್ರು ತಗೊಳಕತ್ತಾರ, ತಗೊಂಡ ಕೂಡ್ಲೆ ಬಂದೆ. ಬರ್ತಾರಂತ್ರಿ ಅತ್ತೆಯರ. ಬೇಷ್ ಆತವ್ರವ. ನನ್ನ ಮಗ ಟಪಾಲ್ ಹಾಕಿದ್ಲವ ನಿನ್ನ, ಮತ್ತೆ ಯಾರು ನಿನ್ನ ಗಂಡನ ಊಟಕ್ಕೆ ಕಳಿಸ್ಬೇಕಂತವ್ರ ಮನೆಗೆ. ಊಟಕ್ಕೆ ಹೋಗ್ಬೇಕ್ರಿ ಅಮ್ಮ. ಅಮ್ಮ ನೀವು ಮತ್ತೆ ಅಪ್ಪಾಜಿ ಇಬ್ರು ಬರಲ್ಲ ಊಟಕ್ಕೆ ಹೋಗ್ಬರೋಣ. ಅಲ್ವಾ ನೀವಿಬ್ರು ಗಂಡ ಹೆಂಡ್ತಿನ ಕರ್ದಾಳಕ್ಕಿ, ನಮ್ಮನ್ನಲ್ಲ ನೀವಿಬ್ರು ಹೊಸ್ತಾಗಿ ಮದುವೆ ಆದವರು ಹೋಗಿ ಊಟ ಗಿಟ ಮಾಡ್ಕೊಂಡು ಉಡುಗೊರೆ ಕೊಡ್ತಾಳ, ಉಡಿ ತುಂಬ್ತಾಳ, ಬರ್ರಿ. ಹೌದಾ ಅಮ್ಮ, ನಾನು ಒಬ್ಬಕ್ಕೆ ಇವ್ರ ಜೊತೆಗೆ ಹೋಗ್ಬೇಕಾ? ಅಯ್ಯ ಏನ್ ಹುಲಿ ಸಿಂಹ ನನ್ನ ಮಗ, ಹೋಗಿ ಬರೋಗ. ನೋಡು ನೀನು ಹರಿ ಟಮಾಟಿನೂ ಇಲ್ಲೇ ಬಿಟ್ಟಾರ, ನಾನಾರ ಹರಿತಿದ್ದೆ, ನನಗೂ ಹರಿಯಕ್ಕೆ ಬಿಡಲಿಲ್ಲ. ನಾವೀಗ ಅವ್ರ ಮನೆಗೆ ಹೋಗ್ಬೇಕಾ ಊಟಕ್ಕ? ಕಸ್ತೂರಿ ಅಮ್ಮ ಬಂದೆ. ಅವ್ವ ಅಳ್ಬೇಡ ಅಂದಾಳ. ಅಂದಂಗೆ ಯವ್ವ ಈಗ ನನ್ಗೊಂದು ಸುದ್ದಿ ಬಂತು. ಏನು ಯವ್ವ, ಒಂದು ಫೋನ್ ಬಂದಾವಂತ ಬೇ, ಅದ್ರ ಹೆಸರು ಫೋನ್ ಅಂತಾರಂತ. ಅದು ಫೋನ್ ಇಲ್ಲೇ ಕುಂತ ನಾವು ಯಾವ ದಿಕ್ಕು ದೇಶಕ್ಕೆ ಬೇಕಾದ್ರೂ ಮಾತಾಡ್ಬೋದಂತ. ಅಂತ ಫೋನ್ ಅಂತ ಬೇವ ಅವು, ಗೊತ್ತನ? ಏನು ಇಲ್ಲೇ ಕುಂತ ಮಾತಾಡ್ಬೋದಾ? ಹ್ಞೂ ಬೇ, ಅದು ಎಂತದ ಲ್ಯಾಂಡ್ ಫೋನ್ ಅಂತವ, ನಮಗೂ ಗೊತ್ತಿಲ್ಲ ಅದು ಪೂರ ವಿಚಾರ. ಇದು ನಾನೊಬ್ಬ ಗೆಳೆಯ ಅಂದ, ಸಿಟಿಯಾಗಿರ್ತಾನವ, ಏನು ಹುಬ್ಬಳ್ಳಿ ಪೇಟೆಯಾಗಿರ್ತಾನವ. ಅವ ಅಂದಿದ್ದು ಹಿಂಗೆ ಬಂದಾವು ನಮ್ಮ ಊರಾಗ, ಅಲ್ಲೊಂದು ಅಲ್ಲೊಬ್ರು ಮನ್ಯಾಗ ಇಲ್ಲೊಬ್ರು ಮನ್ಯಾಗ ಅದಾವ ಈಗ ಅವು ಫೋನ್, ನೀವು ಅಂತ ಯಾಕೆ ತಂದು ಇಟ್ಕೋಬಾರ್ದು, ನಿಮ್ಮ ಮನೆಗೆ ಮಂತ್ಯಾನಕ್ಕೆ ಅದೇನು ಫೋನ್ ಏನು ದೊಡ್ಡ ವಿಚಾರ ಅಲ್ಲ, ತರ್ಬೋದು ನೋಡು ಅನ್ನಕತ್ತಾನವ. ಅದಕ್ಕೆ ನಾನು ಇವತ್ತು ಸಿಟಿಗೆ ಹೊಂಟೇನಿ, ಹೋಗಿ ಅವ್ನು ಕೂಟ್ ಮಾತಾಡ್ಕೊಂಡು ಏನದು ವಿಚಾರ ಎತ್ತ ಆ ಫೋನ್ ಅಂದ್ರೆ ಏನಂತ ಕೇಳ್ಕೊಂಡು ಅದನ್ನು ತಂದಿಂದ ಹೆಂಗೆ ಉಪಯೋಗಿಸೋದು ಏನು ಕೇಳ್ಕೊಂಡು ಬರ್ತಾನೆ. ಹೌದಾ? ಇಲ್ಲೇ ಕುಂತ ಈಗ ಇಲ್ಲೇ ಕುಂತ ನಾನು ನನ್ನ ಮಗಳು ಕೂಟ್ ಮಾತಾಡ್ಬೋದನ? ಹ್ಞೂ ಬೇ, ಇಲ್ಲೇ ಕುಂತಾಕಿ ಕೂಟ್ ಮಾತಾಡ್ಬೋದು. ಅದು ನನಗೂ ಗೊತ್ತಿಲ್ಲ ಇಲ್ಲಿಂತ್ರ ಅಲ್ಲಿಗೆ ಹೆಂಗೆ ಕೇಳಿಸ್ತೈತಿ ಅಂತ. ಅದಕ್ಕೆ ಅದನ್ನು ವಿಚಾರ ತಿಳ್ಕೊತೇನೆ ಒಟ್ಟು ಹೆಂಗೆ ಏನು ಎತ್ತ ಅಂತೇಳಿ. ಏನು ಅದಕ್ಕೆ ನನ್ನೊಬ್ಬ ಸ್ನೇಹಿತ ಹೇಳ್ಯಾನಿಲ್ಲ, ಸಿಟಿಯಾಗಿರ್ತಾನ ಅವ, ಭೇಟಿಯಾಗಿ ನನಗೆ ಹೇಳ್ಯಾನೀಗ ಹೊಂಟಾನೆ ಅವ್ನು ಕೂಟ. ಹೋಗಿ ಏನು ಕೇಳ್ಕೊಂಡು ಆತಂದ್ರೆ ತೊಗೊಂಡು ಬರೋದು ಹಂಗಿತ್ತು ತೊಗೊಂಡ ಬರ್ತಾನೆ, ಇಲ್ಲಪ್ಪ ಅಂತಂದ್ರೆ ನಿಮ್ಮ ಕೂಟ ಬಂದಿಂದ ಮಾತಾಡ್ಕೋತೀನಿ. ಹಂಗೆ ಮಾಡಿ. ಅಲ್ಲ ಇಲ್ಲೇ ಕುಂತ ನನ್ನ ಮಗಳು ಕೂಟ್ ಮಾತಾಡ್ಬೋದು ಅಂದ್ರೆ ಇದು ವಿಚಿತ್ರ ಆತ್ ಬಿಡಂಗಾರ. ಹಂಗಾರ ನಾನು ಇಲ್ಲೇ ಕುಂತ ನಮ್ಮ ಅವನ ಅಪ್ಪನ ಕೂಟ್ ಮಾತಾಡ್ಬೋದು, ಹೌದಿಲ್ರಿ ಅತ್ತಿ? ಬೇಷತ್ ತಗೋರ್ವ. ಅವಾಗಾರ ನಿನ್ ದೊಡ್ಡ ಹೆದ್ರಿಕೆ ಕಡಿಮೆ ಆಗಲಿ, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಿ ಗಂಡನ ಕೂಟ. ಇಲ್ಲೇ ಕುಂತ ಮಾತಾಡ್ಬೋದು, ಇಲ್ಲೇ ಕುಂತ ಮಾತಾಡ್ಬೋದು. ಬಸಪ್ಪ ನೋಡು, ಆ ಫೋನಿಗೆ ಏಟ ಏನ ರೊಕ್ಕ ಕೇಳು, ಆತಪ್ಪ ಅಂತಂದ್ರೆ ತೊಗೊಂಡ ಬಂದ್ಬಿಡೋದನ್ನ ಫೋನ್. ಏನು ಇಡೀ ಊರಾಗ ನಮ್ದ ಫೋನ್ ಇರೋದು ದೊಡ್ಡದು, ನಮ್ದ ಇನ್ನೂ ವರ್ಚಸ್ಸು ಜಾಸ್ತಿ ಆಕತಿ. ಏನು ಇಡೀ ಊರಾಗ ನಮ್ಮ ಫೋನ್ ಅಂತಂದ್ರೆ ಇಡೀ ಹಳ್ಳಿ ಮಂದೆಲ್ಲ ಬಂದು ನೋಡ್ಕೊಂಡು ಹೋಗಿರ್ಬೇಕು. ನಾವೀಗಾಗಲೇ ಎಲ್ಲರ್ಕಿಂತ ಎತ್ತರದಾಗ ಅದೀವಿ. ಒಂದು ಫೋನು ತಂದು ಬಿಟ್ವಿ ಅಂದ್ರೆ ನಮ್ಮನ್ನು ಹಿಡಿದವ್ರು ಯಾರದಾರಲ್ಲೇ? ಕಸ್ತೂರಿ ಎಂತ ಮಂತ್ಯಾನಕ್ಕೆ ಬಂದಿ ಅಂತೇಳಿ ಇನ್ನೂ ಗೊತ್ತಿಲ್ಲ ನಿನಗ? ಏನ ಫಸ್ಟ್ ನಮ್ಮ ಮಾವಾರ ತಾವ ಪಟ್ಟಿ ಅಂತೇಳಿ ಅವಾಗ HD ಬೈಕ್ ಅಂತೇಳಿ ಅಲ್ಲಿ ಒಂದು ಮೂಲ್ಯಾಗ ನಿಂದಿರ್ಸಿವಲ್ಲ, ನೋಡಿ ಇಲ್ಲ ನಮ್ಮ ಮಾವಾರ ಕಾಲದ. ಈಗ ನನ್ನ ಗಂಡಾದ್ರು ಅದನ್ನ ಒಪ್ಪರಿಸ್ತಾರ, ಗೊತ್ತೈತಿನ? ಫಸ್ಟ್ ಉಪಯೋಗಿಸಿದ್ದ ಗಾಡಿನ ನಮ್ಮ ಮಾವಾರ ಪಟ್ಟಿ ಗಾಡಿ. ಅದಾದ್ಮೇಲೆ ಟ್ರ್ಯಾಕ್ಟರ್ ನಮ್ಮೂರಾಗ ನಾವ ಫಸ್ಟ್. ಅದಾದ್ಮೇಲೆ ಒಂದು TV ತೊಗೊಂಬಂದ್ವಿ, ಈಗ ಐತಲ್ಲ ಮನ್ಯಾಗ ಡುಮ್ಕು TV, ಅದು ಅಷ್ಟ ನಮ್ಮ ಮನ್ಯಾಗ ಫಸ್ಟ್ ಬಂದಿದ್ದು. ಈಗ ನೋಡು ಫೋನ್ ಅದ ಫಸ್ಟ್ ನಮ್ಮ ಮನೆಗೆ ಬರಾಕತ್ತೈತಿ. ತರ್ತಾನ ನನ್ನ ಮಗ, ನೋಡ್ತಿರ ನಿನ್ನ ಗಂಡ ಅದನಲ್ಲ ಅಂದಾಕರ ಅನ್ವಲ್ದವದನ. ಇಂಥ ಅದಾವಂದ್ರೆ ನಾವು ದುಡ್ದು ಮನೆಗೆ ಸಾಮಾನು ಮಾಡ್ಕೊಳ್ಳೋದು, ದುಡ್ದು ಆಸ್ತಿ ಮಾಡ್ಕೊಳ್ಳೋದು ಇಷ್ಟವ. ಚಟಾಪಟ ಮಾಡಿ ಹಾಳು ಮಾಡೋದು ನಮ್ಮ ಜೈಮಂದಕ್ಕೆ ಬಂದಿಲ್ಲ. ನಿಮ್ಮ ಮಾವ ಆದ್ರೂ ಆತು, ನಾ ಬಿಡು, ನಾವೇನು ಮನ್ಯಾಗ ಹೊಂದಾಣಿಕೆ ಮಾಡ್ಕೊಂಡು ಹಿಡಿದ್ಲೆ ಬಳೆ ಮಾಡ್ಕೊಂಡು ಹೋಗ್ತೀವಿ ಮನ್ಯಾಗ. ನನ್ನ ಮಗ ಆದ್ರೂ ಆತು. ಹೋಗ್ಲಿ ಬಿಡ್ಬೇಕು, ಆಕಿಗೆ ಏನು ತಿಳಿತೈತೆ. ಸರಿ ನಾ ಹೋಗಿ ಬರಲಿ ಅಯ್ಯವ. ಹಂಗಾರ ನಾ ಹೋಗಿ ಒಟ್ಟು ಸಿಟಿಯಾಗ ನನ್ನ ಗೆಳೆಯ ಅದನಲ್ಲ ಅವ್ನು ಭೇಟಿಯಾಗಿ ಫೋನ್ ಗೀನಿ ಏನು ಹೆಂಗೆ ಇಲ್ಲೇ ಕುಂತ ಅದು ಹೆಂಗೆ ಮಾತಾಡೋದು ಕೇಳ್ಕೊಂಡು ಬರ್ತೀನಿ. ತಂದ ಬಿಡು ಮಗನ, ತಂದ ಬಿಡು ನೀನು. ಆತು ಬೇ. ಸೊಸಿ ಯವ್ವ, ಕಸ್ತೂರವ ಹೊಸ ನೀರು ಕೊಡುವ ಕುಡಿಯಾಕ. ಹುಂಬುಶೇನಿ ಎಲ್ಲುಂಟಿ? ಯಾಕ್ರಿ ನನಗೆ ಕುಂಬುಶೇನಿ ಅನ್ನಕತ್ತೀರಿ? ಮತ್ತ ಮಗಳು ಟಪಾಲ್ ಹಾಕ್ಯಾಳ, ಅವ್ರಿಬ್ಬರನ್ನ ಊಟಕ್ಕೆ ಕಳ್ಸಂದಾಳ ಅಂತೇಳಿ ಊಟಕ್ಕೆ ಕಳ್ಸಾಕತ್ತಿಯಲ್ಲ, ಬುದ್ಧಿ ಐತಿಲ್ಲ ನಿನಗೆ? ಬುದ್ಧಿ ಬುಕಾಲಿ ಏನಾರ ಐತಿನ ಇಲ್ಲ? ಯಾಕ್ರಿ ಏನಾತು? ಮತ್ತಲ್ಲ ಊಟಕ್ಕೆ ಕರ್ದಾರ, ಹೋಗಿ ಬರ್ಲಿ. ಊಟಕ್ಕೆ ಹೋಗಿ ಬಂದ್ರತ್ರ ಅವ್ರಿಗೆ ಒಂಚೂರು ಮಾತಾಡ್ಕೊಂಡಂಗಾಕತಿ, ಇಬ್ಬರ ಜೊತೆಲಿ ಹೋಗಿ ಬಂದಂಗಾಕತಿ. ಅದು ಆಮ್ಯಾಗ, ಮೊದಲು ನಾವಿಬ್ರ 2 ದಿನ ಹೋಗಿ ಬರೋಣ ಅವ್ರ ಮನೆಗೆ. ಏನು ಆದದ್ದಾದ್ಲಿ. ಏನು ಇಷ್ಟೆಲ್ಲ ಕೆಲಸ ಬಗ್ಸಿ ಬಿಟ್ಟು ಮನ್ಯಾನ ದನ ಕರ ಆಗಿರ ಎಲ್ಲ ಬಿಟ್ಟು ಇಷ್ಟೆಲ್ಲ ಆಳು ಕಾಳು ಬರೋರು ಹೋಗೋರ್ನೆಲ್ಲ ನೋಡ್ಕೊಳಕ್ ಅಕ್ಕಿಗೆ ಬಿಟ್ಟು, ಆಮೇಲೆ ಹೊಲ್ದಾಗ ನೋಡಿದ್ರೆ ಈಗ ಗೋಧಿ ಕೀಳಾಕ್ ಹಚ್ಚಿರಿ, ಗೋಧಿ ಸೀಸನ್ ಬಿಟ್ಟು ಎಲ್ಲ ಬಿಟ್ಟು ಜೋಳ ಬಿಟ್ಟು ಈಗ ಹೋಗಾಕತ್ತೀಯ? ನಾವು ಸುಮ್ಮನೆ ಇರ್ರಿ, ಮಂದಿ ನಗಿಸಿರಿ ಆಗುದಿಲ್ಲಪ್ಪ ಯಪ್ಪ. ಇಷ್ಟಕ್ಕೂ ನಾವು ಹೋಗಿ ಏನು ಮಾಡೋದ್ರಿ? ಹೊಸ್ತಾಗಿ ಲಗ್ನಾಗ್ಯಾವ, ಅವು ಹೋಗಿ ಬರ್ಲಿ. ನಾವು ಹೋದ್ವಿ ಅಂದ್ರೆ ಮನ್ಯಾಗ ಇಬ್ರ ಅಕ್ಕಾರ ಮಾತಿಗೆ ಮಾತು ಏನು ನೋಟಕ್ಕೆ ನೋಟ ಅಂತ ಬೆರಿತೈತಿ, ಅದಕ್ಕೆ ಹೇಳಿದೆ. ಓ ಹಿಂಗ ನಿಮ್ಮ ಲೆಕ್ಕಾಚಾರ. ಆದ್ರೂ ಇಷ್ಟೆಲ್ಲ ಬದುಕ ಆ ಹುಡುಗಿ ಮೇಲೆ ಬಿಟ್ಟು ಹೋಗಕ್ಕೆ ಬರ್ಬೇಕಲ್ರಿ? ಅದಕ್ಕೆ ನೀವು ಸುಮ್ಮನಿರಿ, ಇನ್ನೊಮ್ಮೆ ಇದನ್ನೆಲ್ಲ ಓರ್ಗುಡಿಸಿ ಒಂದು ಬತ್ತಲ್ಲಿ ಹಚ್ಚಿ ಹೋಗಿ ಬರೋಣಂತ.
ಏನಾಗುದಿಲ್ಲ. ನಾನು ಹೇಳ್ತೇನೆ ಇಲ್ಲಿ, ಆಳು ಕಾಳು ಏನು ನೀ ಬೆಳ್ಯಾಕು ಕೆನ್ಸಗಣಿನ ಹಾಕಿನ ಆಳು ಮಾಡ್ತತಿ. ಕಡ್ಲಿ ಏನು ಓದಿ ಕೀಳಾಕ ನೀ ಹೋಗಿರ್ತೀನಿ ಹೊಲಕ್ಕೆ, ಆಳು ಮಾಡ್ತಾವು. ನೀ ಆಳು ಮಕ್ಕಳು ಇರುವತ್ತೆ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ನೀನು ಸೊಸಿಯರ ಯಾಕೆ ತಲೆ ಕೆಡಿಸ್ಕೋಬೇಕು? ನಾ ಎಲ್ಲ ಬಂದೋಬಸ್ತ್ ಮಾಡ್ತೀನಿ, ಬೆಳಗ್ಗಿನ ಹೋಗೋಣಂತ ಏನು ವ್ಯವಸ್ಥೆ ಮಾಡ್ಕೊನಿ. ಅಲ್ಲಿ ಹೋಗಿ ಹೇಳಿದ್ರ ಆತ ಹಿಂಗೆ ಐತು ಹಾಕಿ ಕತ್ತು, ಅದಕ್ಕೆ ಅವ್ರಿಬ್ಬರನ್ನ ಬಿಟ್ಕೊಟ್ಟು ಬಂದೇವೆ ಅಂತೇಳಿ. ಆತ್ ತಗೋರಿ ಹಂಗಾರ. ನಾ ಹಂಗಾರ 2 ಸೀರೆ ಕೈ ಚೀಲಕ್ಕೆ ಹಾಕೋತೇನೆ ತಗೋರಿ. ಚಕಡಿ ಕಡ್ತಾನಿ ನಡೆದು ಬಿಡೋನು ಇಬ್ರು. ಅಮ್ಮ ಅಪ್ಪಾಜಿ ಇಲ್ಲೋದ್ರಿ ನೀರು ಕೇಳಿದ್ರೆ ನನಗೆ ಕೊಡುವ, ಇಲ್ಲಿ ಕುಡಿತೀನಿ. ನಿಮ್ಮ ಏನು ಅರ್ಜೆಂಟ್ ಅಂತ ಹೋದ್ರೆ ತೊಗೊಳ್ಳಿ, ನೀ ಹೋಗಿ. ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಐತಿ ಹುಡುಗಿ, ಯಾವಾಗ ಶಾಣೆ ಆಗೋದಿದು, ಯಾವಾಗ ನನ್ನ ಮಗನ ಕೊಟ್ಟು ಹೊಂದಾಣಿಕೆಲೆ ಬಾಳೆ ಮಾಡ್ಕೊಂಡು ಹೋಗೋದಿದು ಅಂತ ನಾನು. ಗೌಡ್ರೆ ಯಾಕೋ ಏನಾತು ಮಲ್ಲೇಶಿ? ಯಾಕೆ ಏನಾತ? ಏನಂತ ಹೇಳಿರಿ ಗೌಡ್ರ, ನಿನ್ನೆ ನಮ್ಮ ಮನಿಗೆ ಒದ್ರವ್ ಬಂದ್ಬಿಟ್ಟಾಳ್ರಿ ಗೌಡ್ರ. ಉದ್ರವ್ವ ನಾಳೆ ಬಾ ಅಂತ ಬರ್ದಿದ್ದಿಲ್ಲ? ಅಯ್ಯೋ ನಾಳೆ ಬಾ ಅಂತಲ್ರಿ ಗೌಡ್ರ, ನಾಳೆ ಬಿಟ್ಟು ನಾಡ್ದು ಬಾ, ಅಚ್ಚಿ ನಾಡ್ದು ಬಾ ಅಂತೇಳಿ ಬರ್ದನ್ರಿ ಗೌಡ್ರ. ಆ ಒದ್ರವ್ಗೆ ಓದಾಕ್ ಬಂದಿಲ್ಕಂತತಿ, ಬಂದ್ ಬಾಗಲ್ಲ ನಿಂತು ಒದ್ರವ್ವ ಒದರಿದ್ದ. ಏನ ಇವ್ರಾಗ ಇಷ್ಟ ಮನಿ ಇದ್ದು ಎಲ್ಲಾ ಮನಿ ಬಿಟ್ಟು ನಿಮ್ಮ ಮನೆಗೆ ಬಂದಿದ್ಲಾ? ಹ್ಞೂ ರೀ ಗೌಡ್ಸಣಿ, ಹಂಗಾಯ್ಬಿಟ್ಟತ್ ನೋಡ್ರಿ. ಕೊಡಿಗೆ ಬಂದು ಒಮ್ಮೆ ಮಲ್ಲೇಶಿ ಅಂದ್ಲು, ಒಮ್ಮೆ ಗಿರ್ಜಿ ಅಂದ್ಲು. ನಾನು ಹೆಂಡತಿ ಹೆದರಿ ಪತ್ರ ಗುಟ್ಟಿಬಿಟ್ಲು. ಗುಟ್ಟಿ ಜಗ್ಗ ಜ್ವರ ಬಂದು ಒಮ್ಮೆ ಮೈ ಕಾವೇರಿ ದವಾಖಾನೆ ಕರ್ಕೊಂಡು ಹೋಗ್ಬೇಕೀಗ. ಭಾಳ ಆರಾಮಿಲ್ರಿ. ಈಗ ಏನು ಮಾಡ್ಬೇಕು ನೋಡ್ರಿ ಗೌಡ್ರ. ಕೈ ಕಾಲು ಯಾವ ಓಡಾಡುವಲ್ಲ ನಮ್ಮ ಅಂತರು. ಅದಕ್ಕೆ ಒಂದು 200 ರೂಪಾಯಿ ಕೊಟ್ರಿ ಅಂದ್ರೆ ಒಂಚೂರು ದವಾಖಾನೆ ಕರ್ಕೊಂಡು ಹೋಗಿ ಬರ್ತೇನೆ. ಏನ ಗಿರ್ಜಕ್ಕಾರಿಗೆ ಆರಾಮಿಲ್ಲ, ಅದಕ್ಕೆ 200 ರೂಪಾಯಿ ಕೊಡ್ಬೇಕ? ಲೇ ಹುಚ್ಚಡ್ಸಿ ಮಗನ, ಹಿಂದೆ ನಿಂತವ್ರ ಯಾರಂಗಾರ? ಗಿರ್ಜಿ ಇಷ್ಟು ಕಡೆ ಆರಾಮಾದಿ? ಆರಾಮಾಗಕ್ಕೆ ಆರಾಮ್ ತೆಪ್ಪಿದ್ರಲ್ಲ. ಅಲ್ಲ ಪುಣ್ಯಕ್ಕೆ ಸತ್ತ ಹೋಗ್ಯಾಳ ಅಂತ ಹೇಳಿಲ್ಲಲ್ಲ. ಅಲ್ಲ 200 ರೂಪಾಯಿ ಇಸ್ಕೊಂಡು ಈ ಮಗನ 2 ವರ್ಷ ಆಗಿಂದ ಈಗ ಕೊಟ್ಟಿ ಮತ್ 200 ರೂಪಾಯಿ ಕೇತಿ ಅಂದ್ರೆ ಈ ಕೊಡುವ ಲೆಕ್ಕ ಐತೆ ಇಲ್ಲ ನಿನಗೆ ರೊಕ್ಕನಾರ ಹೊಳ್ಳಿ? ಅಲ್ಲ ಮಗನ 1 ರೂಪಾಯಿ ಇಲ್ಲ ಮಗನ. ಮತ್ತೀಗ ಹೇಳಾಕತ್ತೀನಿ, ಅದು ರೊಕ್ಕ ಇಲ್ದಂಗೆ ಆಗಿತ್ತು ರೀ ಗೌಡ್ರ. ಅದಕ್ಕೆ ಆ ಮುಲಿ ಮನಿ ಮುದ್ಕೊಂದು ಇದು 50 ರೂಪಾಯಿ ಇಸ್ಕೊಂಡಿದ್ದೆ ರೀ ಒಮ್ಮೆ. ಅದನ್ನು ಪಾಪ ಮುದಿಗೆ ಹೊಳಿ ಕೇಳ್ತಿತ್ತು, ಕೊಡ್ತೇನೆ ಅಂತ ಹೇಳೇನಿ. ಆದರೂ ಅವಸರ ಮಾಡಿ ಸತ್ತು ಬಿಡ್ತು ಪಾಪ. ಈಗ 50 ರೂಪಾಯಿ ನೆನೆಸ್ಕೊಂಡು ಸತ್ತಿರ್ತೈತಿ ರೀ. ದೆವ್ವಾಗಿ ಬಂತಂದ್ರೆ ಏನು ಮಾಡಲಿ? ಅದಕ್ಕೆ ಹಂಗಾರೆ ಈಗ ನಿಮ್ಮ ಕಡೆ 200 ತೊಗೊಂಡು ಆಮೇಲೆ ಪೂಜೆ ಮಾಡ್ಸಾಕ ಸಾಮಾನು, ಹೂವು, ಹಾರ, ತೆಂಗಿನಕಾಯಿ ಎಲ್ಲ ಒಯ್ಬೇಕಲ್ರಿ ಮಾಲಿ, ಅದನ್ನು ತೊಗೊಂಡು ರೊಕ್ಕ ಹೊಳಿ ಕೊಟ್ರಾತಂತ ನಾನು ಇದು ಮಾಡಿದ್ದೆ. ನೋಡಿದ್ರಿ ಈಗ ನೀವು ಕೊಡವಲ್ರಿ. ಹೂವಿನ ಹಾರನಾರ ಹಾಕ್ಲಿಕ್ಕಂದ್ರೆ ಹೆಂಗೆ ಹೇಳ್ರಿ? ಏನ್ ಬೇಡ್ರಿ ಗೌಡ್ರ, 1 ರೂಪಾಯಿ ಕೊಡ್ಬೇಡ್ರಿ. ಏನ್ ಅವ್ರಿಗೇನ್ ರೊಕ್ಕ ಕೊಡೋದಿಲ್ಲ. ಇವ್ರು ಸುಳ್ಳ ನಾಟಕ ಮಾಡಿ ಇಸ್ಕೊಂಡು ಹೊಂಟಾರ ಏನ್ರಿ? ಅದು ಅಲ್ದ ನಾನು ಹಿತ್ತಲಾಗ ಜಗ್ ಅವಾಲಿ ಹೂವು, ಮಲ್ಲಿಗೆ ಹೂವು ಆಗಿದ್ವು. ಅವನ್ನ ಕೂರ್ಸಿ ಒಂದು ಹೂ ಕಟ್ಕೊಂಡೇನ್ರಿ. ದಾಸಾಳ ಹೂವು, ಎಕ್ಕಿ ಹೂವು ಬೇಕಾದ ಸಾಗಿದ್ವು. ಎಲ್ಲ ಕೂರ್ಸಿ ಕಟ್ಕೊಂಡು ಮಾಲಿ ಮಾಡ್ಕೊಂಡೇನಿ. ನೀವೇನ್ ತಲೆ ಕಟ್ಸ್ಕೊಬೇಡ್ರಿ. ಹಿತ್ತಲಾಗ ಮನಾರಾಗಿದ್ವು. ನಿಮ್ಮ ಸುಳ್ಳ ಮಾಲಿ ತರಕ್ ಹೋಗೋರಿ ಇವ್ರು. ಮತ್ತೆ ನೀವು ಬರ್ದಿಲ್ಲ ಬೇಕ? ಬರ್ತೇನೆ, ನೀವು ಮುಂದೋರಿ. ಹಂಗಾರ ಓಕೆ ನೋಡುವ ನಾವು. ಅಮ್ಮಾರ ಬರ್ದಿಲ್ಲನ್ರಿ? ಮುಲಿ ಮನಿ ಮುದ್ಕವಕ್ಕರ್ ತೀರ್ಕೊಂಡ್ರಲ್ಲ, ಅಲ್ಲಿ ಹೊಂಟೇವಿ. ಅಯ್ಯಯ್ಯ, ನೀ ಯಾಕೆ ಹೊಂಟಿಯ? ನಿಮ್ಮ ಅತ್ತಿ ಕಳಿಸ್ಬೇಕಿಲ್ಲ? ಇಷ್ಟಕ್ಕೂ ಮನೆ ಹಿರಿಯರು ಹೋಗ್ತಾರ, ನೀವು ಹೋಗಿ ಏನು ಬಕ್ಬಾರ್ದು ಬೀಳ್ತಿ? ಏನು ಊರನಕ್ಕೆ ಬಟ್ಟೆನಕ್ಕೆ? ಅಯ್ಯಯ್ಯ, ಹೊರಗಿಂದ ಬಂದು ಮೂಳ ಮನೆ ಸೊಸಿ ನೀ ಹೋಗಿ ಏನು ಮಾಡ್ತಿ? ಯಾಕೆ ನಿಮ್ಮ ಅತ್ತಿ ಹೋಗ್ಲಿಲ್ಲನ? ಆಕಿನ ಮನ್ಯಾಗ ಕುಂದ್ರಿಸಿ ನೀನು ಹೊಂಟ್ಬಿಟ್ಟೆನ ಪಡಾಳೆ ಆರಿಸ್ಕೊಂತ. ಅಯ್ಯಯ್ಯ, ಹಂಗ್ಯಾಕೆ ಮಾತಾಡ್ತೀರಿ ಮಾರ? ನಮ್ಮ ಅತ್ತಿಗೆ ಆರಾಮಿಲ್ರಿ, ಮೈ ಬಿಸಿ ಆದಂಗೆ ಆಗೈತಿ. ಯಾಕೆ ತಲೆ ಹೊಡ್ತಾ ನಮ್ಮನಿ ಸಮಾಧಾನ ಆಗಿವಲ್ತವ ಇವ, ಜೀವ ಗಮಸ್ವಲ್ತ. ನೀನ ಹೋಗಿ ಬಾ, ಮತ್ತು ಮನ್ಯಾನವ್ರು ಒಬ್ರು ಹೋಗಿಲ್ಲ ಅಂದ್ರೆ ಏನಂದಾರ ಊರನ್ ಮಂದಿ? ನೀನ ಹೋಗಿ ಬರವ ಅಂತ ಹೇಳಿದ್ರ, ಅದಕ್ಕೆ ಹೊಂಟೇನ್ರಿ. ಮನಿ ಹಿರೇ ಮನುಷ್ಯ ಮತ್ತೆ ನಿನ್ ಗಂಡ ಹೋಗ್ಬೇಕಿಲ್ಲ, ನೀ ಯಾಕೆ ಹೊಂಟಿ? ಅಯ್ಯೋ ದೇವ್ರೆ, ಅವರು ಬೇರೆ ಕೆಲ್ಸದ ಮ್ಯಾಗ ಪಂಚಾಯತ್ ಕೆಲಸ ಐತ್ರಿ ಒಂಚೂರು, ಹಂಗಾಗಿ ಅವ್ರ ಹೊರಗೆ ಹೋಗ್ಯಾರ್ರಿ. ಬೇರೆ ಊರಾಗ ಬಿಡ್ಲಾರ್ದಂತಾದ್ರಿ ಇವತ್ತು ಅವ್ರು ಬಾ ಅಂತ ಹೇಳಿದ್ರ. ಈಗ ಇಲ್ಲಿ ನೋಡ್ಕೊಂಡ್ ಕೂತ್ರೆ ಅಲ್ಲೇ ಇದಾಕತ್ರಿ, ಹಂಗಾಗಿ ಅಲ್ಲಿ ಹೋಗ್ಯಾರ ಅವ್ರು. ಮತ್ತೆ ನಾನ ಬರೋದಾತ್ರಿ. ಅಂದ್ರೆ ಮನಿ ಸುಸಿ ಅಂದ್ರೆ ಏನು ಎದಕ್ಕೂ ಉಪಯೋಗನೇ ಇಲ್ಲ ನಕ್ಕೆ. ಮನ್ಯಾನ ಕೆಲಸ ಮಾಡೋದು, ಬಗ್ಸಿ ಮಾಡೋದು, ತಿನ್ನೋದು, ಮನ್ಯಾನವ್ರಿಗೆ ಕೂಳು ಕುಚ್ಚಿ ಹಾಕೋದು, ಮನ್ಯಾನ ಹಾರೆ ಬದುಕು ಮಾಡೋದು ಅಷ್ಟೇ. ಆಕಿಗೆ ಎದಕ್ಕೂ ಸ್ವತಂತ್ರ ಇಲ್ಲ, ಏನು ಆಕಿಗೆ ಬೆಲೆ ಅನ್ನೋದಿಲ್ಲ. ಹೌದಿಲ್ವೇ? ನೀ ಮಾತಾಡ ಹಿಡಿಬಿಟ್ಟಿ. ಇದ್ದ ಬತ್ತಿ ನುಂಗಿ ನೀರು ಕುಡ್ದಿ ಮನೆಗೆ ಬರತ್ಲೆ ಎಲ್ಲ ಕಾರ್ಯಕಟ್ನ ದರ್ವೊಂದಕ್ಕೂ, ಸತ್ತಿದ್ದಕ್ಕೂ, ಎದ್ದಿದ್ದಕ್ಕೂ, ಬಿದ್ದಿದ್ದಕ್ಕೂ, ಹುಟ್ಟಿದ್ದಕ್ಕೂ ನೀನ ಅಡ್ಡಾಡ್ತಿ. ಎಲ್ಲಾರು ನಿನ್ನಂಗೆ ಇರ್ಬೇಕಲ್ವ? ಈಗ ಹೋಗ್ಲಿ ಬಿಡ್ಬೇ ಅಮ್ಮ, ಯಾರು ನನ್ನಂಗಿರೋದು ಬೇಡ. ಈಗ ಶಾಂತವನ್ ಕಳಿಸ್ತೀನಿ ಇಲ್ಬೇ. ಮನಿ ಹಿರೇ ಮನುಷ್ಯಾಳು ನಾ ಅದೇನಿ, ಸತ್ತಲ್ಲಿ ಹೋಗಾಕ ಏನ ನಾ ಹೋಗಿ ಬರ್ತೇನೆ. ಯಾಕಿದೇನು ಕೆಲಸ ಐತಿ? ನಾ ತಂದ ನಾಯಿ ಅದು ಹೊರಗಿಂದ ಬಂದ ಮೂಳ. ಅದಕ್ಕೆ ಯಾವ ಹಿರೇತನ ಈಗ ನಾವು ಯಾವ್ದು ಕೊಡುದಿಲ್ಲ. ನಾ ಸತ್ತ ಕಾಲಕ್ಕೆ ಬೇಕಾದ್ರೆ ಹಿರೇತನ ತಗೊಳ್ಳಾಕ ಈಗ ಯಾವ್ದು ಇಲ್ಲ. ನಾ ಹೊಂಟೇನೆ ಸತ್ತ ಕಡೆ. ಆತ್ ತಗೋರಿ ಮರ, ಹಂಗಾರೆ ನಾವು ಮುಂದೋಗಿರ್ತೇನೆ, ಬರ್ರಿ. ಅಯ್ಯವ್ವಾ ಮಣಕಾಲ. ಅಯ್ಯೋ, ಏನಾತ್ರಿ ಅಮ್ಮ? ಹೇಳ್ರಿ, ಏನಾತ್ರಿ ಅತ್ತಿಯರ? ಏನಾತ? ಏನೋ ದಪ್ಪ ಅಂತ ಬಿದ್ದಂಗಾತ.
ಶಾತಕ ಪಾಪ ನೋಡ ಕಟ್ಟಿ ಮ್ಯಾಗ ಇಟ್ಟಿರು ಹತ್ತಿ ಚೀಲ ಬುಡ್ಕನ ಉಳಿದಂಗಾತು. ಪಾಪ ನೋಡ ಹೆಂಗ್ ಬಿದ್ರೆ ಹಡಿಬಿಟ್ಟಿಲೇ ನೀನ ಏನ ಅಂದಿಯಲೇ ಅದಕ್ಕೆ ಬಿದ್ದೆನ್ ನಾನು. ನೀನ ಕೈ ಸೇದ್ಲಿ ಅಲ್ಲ ಕೈ ಹಿಡಿದು ಎತ್ತಿದೀಕಿಗೆ ಕೈ ಸೇದ್ಲಿ ಅಂತ ಅಯ್ಯಮ್ಮ ನೀನು ನೋಡಿ ಹೆಂಗದಿ ಇಲ್ಲಿ ವಿಚಾರ ಮಾಡಿ. ಅಲ್ಲ ನಾವೇನು ಅಂದಿದ್ದೇವು ನೋಡು, ನಮ್ಗೆ ಹಂಗೆ ಮಾಟ ಮರಡಿ ಮಾಡ್ಸಕ್ ಬಂದು ಚೂ ಮಂತರ ಹಾಕೋದಾಗಿತ್ತಂದ್ರೆ ಇಟ್ಟತ್ತಿ ಓಡಿರ್ತಿದ್ದೀನಿ ಅಲ್ವೇ ಅಮ್ಮ. ನಿನ್ ಗೆಳತಿಯಲ್ಲ ಈಗ ಮುಲಿ ಮೇಲೆ ಮುದ್ಕವಕ್ಕ ತೀರ್ಕೊಂಡಕ್ಕೆ. ಅದಕ್ಕೆ ನಾನು ಹೋಗ್ತೇನೆ ಅಂದಿದ್ದೆ. ಸೊಸಿ ಮಣ್ಣಾಲಿ ಚಂದಾಗಿ ನೋಡ್ಕೊಂಡಿಲ್ಲ ಕಾಂತೈತಿ, ಅದಕ್ಕೆ ನಾನು ಗೆಳತಿ ದೌಡ್ ಸತ್ತಾಳಕ್ಕೆ. ಇಲ್ಲಾಂದ್ರೆ ಇರ್ತಿತ್ತದ ಇನ್ನೊಂದು ದಿನ. ಪಾಪ ನನ್ನ ಗೆಳತಿ ಆ ಸೊಸಿ ಮಣ್ಣಾಲಿ ಹೊರಗಿಂದ ಬಂದಿದ್ದು ಹೆಂಗೆ ನೋಡ್ಕೊಂತ ಏನ ನೋಡು. ನಿನಗಿಂತ ಒಂದು 2 ವರ್ಷ ಸಣ್ಣಕ್ಕೆ ಇರ್ಬೇಕಕ್ಕೆ ಅಮ್ಮ ಮೊದಲು. ಮತ್ತೆ ಯಾವಾಗ ನಿಮ್ಮ ಟಿಕೆಟ್ ಏನಂದಿ ಬೆಂಡ್ಲಿ? ಅರೇ ಅವ್ರದುಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ದು ಗೆಳತಿದು ನೋಡಿ ಬಿದರ್ ಮೋಟ್ರ್ ಮೇಲೆ ಟೂರ್ಗೆ ಹೋಗಿದ್ದಾರೆ, ನಿಮ್ದುಗೆ ಯಾವಾಗ ಟೂರ್ಗೆ ಹೋಗೋದು ಅಂತ. ನೋಡು ನೋಡ ನೋಡ ಮಾತು ಹೆಂಗ್ ಬರಕತ್ತ ನೋಡಲ್ಲಿ. ಸುಮ್ಮನಿರಲ್ಲ ಗಿರ್ಜಿ, ಮನೆಯಿಂದ ಮಣ್ಣಿಗೆ ಯಾರು ಬಂದಿಲ್ಲ ಅನ್ಬಾರ್ದು ಏನ. ಹೋಗಿ ಬರೋದು ನೀನ. ಮತ್ತೆ ಗೌಡನು ಏನು ಹೊಕ್ಕನ ಬಿಡ್ತಾನ ಹೊಲ್ದಾಗ ಏನೋ ಭಾಳ ಕೆಲಸದವ ಅನ್ನಕತ್ತಿದ್ನ, ಅವ್ ಹೊಲ ಕಡೆ ಹೋಗಿರ್ಬೇಕು. ನೀನ ಹೋಗಿ ಬಾ. ಆತ್ರಿ ಅತ್ಯಾರ ಹೋಗಿ ಬರ್ತಾನೆ. ಇದನ್ನ ಕಾಯಕತ್ತಿದ್ದಿಕ್ಕಂತತ್ ನೀನು. ಆತ್ ಬಿಡ್ರಿ ಅತ್ಯಾರ ನಾ ಹೋಗೋದಿಲ್ಲ. ಅತ್ತಿ ಮಾತಂದ್ರೆ ಕಿಮ್ಮತ್ತಿಲ್ಲ ನಿನಗೆ. ಹೋಗಂತ ಹೇಳಕತ್ರ ಹೋಗುದಿಲ್ಲ ಅಂತ ಹೇಳ್ತಿ. ನಿಮ್ಮ ಕೈಯಾಗಿ ಆಗೋದು ಭಾಳ ವಜ್ಜೆ ಐತಿ ಬಿಡ್ರಿ. ಹೊಕ್ಕನೆ ಅಂದ್ರೂ ಬೈತೀರಿ, ಹೋಗುದಿಲ್ಲ ಅಂದ್ರೂ ಬೈತೀರಿ. ಅಲ್ಲಿ ಹೆಂಗಿರ್ಬೇಕಾತ ಶಾಂತಕ ಅಂತ ನಾನು ಇನ್ನು ಕರೆನವ ನಮ್ಮ ಅತ್ತಿ ಇಷ್ಟು ಉಪದ್ರ ಕೊಡುದಿಲ್ಲ ಬಿಡು. ಶಾಂತಕ ಬಾ, ನಾವು ಹೋಗೋಷ್ಟೊತ್ತಿಗೆ ಹೆಣ ಎತ್ತಿಗಿತ್ತಾರ ನಡಿ ನಡಿ ಹೇಳಿ. ಅತ್ತೇರ ಮಾಲಿ ಕಾಯಿ ಬಾಳ ಇವು ಎಲ್ಲ ಏನ್ ತರಲೇ ಇಲ್ಲ. ಅಯ್ಯ ಶಾಂತಕ್ಕ ಏವ ಹಿತ್ತಲಾಗ ಮನಾರಾಗಿರ್ತಾವು ಅವು ಇವು ಹೂ ಪವು ದಾಸಾಳು ಎಲ್ಲವನ್ನ ಹರ್ಕೊಂಡು ಕೂಡಿ ಕಟ್ಕೋ. ಕೂಡಿ ಕಟ್ಕ. ಇಂಥವ್ ನೋಡಿ ಶಾಣೆ ಇದಾಳ. ಹೋಗು ಬಡ ಬಡ ಅವನ್ನ ತಗೊಂಡು ಹೋಗು. ಶಾಂತಕ ನೀವು ಹತ್ತು ಮಾಡ್ಬೇಡವಾ ಇವತ್ತಾಗ. ಆ ಮುದುಕಿ ಸಾಯ್ಕಿಂತ ಮುಂಚೆ ಬಂಗಾರ ನೀ ಸೊಸಿ ಕೊಡ್ತಾ ಆ ಸೊಸಿ ಕೊಡ್ತು, ಏನು ಮಗಳಿಗೆ ಊರ್ಗುಡ್ಸಿ ಒಟ್ಟು ಕೊಡ್ತು. ನಾ ಇದೆಲ್ಲ ವಿಚಾರ ಮಾಡ್ಕೋಬೇಕಲ್ಲ ಮತ್ತೆ. ಅದಕ್ಕೆ ಏನಾಗಿ ಸತ್ತೋ ಏನು ಆರಾಮಿದ್ದಿದ್ದಿಲ್ಲೋ ಏನಾಯ್ತು ಎಲ್ಲ ಕೇಳ್ಕೊಬೇಕು ನಾನು. ನೀ ಇಲ್ಲೇ ಹೊತ್ತಾಗಿ ಮಾಡಿಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಮಾತಾಡಿ ಮುಗಿಸ್ಬಿಡ್ತಾರ ಅವ್ರು. ಅದಕ್ಕೆ ದೌಡ್ ಹೋಗು ನಡಿ. ಮಸಡ್ಯಾಗ ನಮ್ಮ ದರಿಲಿ ಹೊರಗೆ ಅಡ್ಡಾಡಕಂದ್ರೆ ಸಾಯ್ತಾವ್ ನೋಡಿ. ನಾನು ಹೋಗ್ಬೇಕನ್ನಿ ಉಳ್ಳಿ ಬಿದ್ಮೇಲೆ ಇವ ಕಾಲು ಸೀರೆ ತೊಡ್ರಾತ ಏನ ನನಗೆ. ವಾ ಈ ಸೀರೆ ಮಣ್ಣಾಲಿ ಹರಿದೈತಿ ಒಟ್ಟು ಕಾಲಾಗ ಹೊಲ್ಕೊಂಡ್ರ ಹೊಲ್ಕೋಬೇಕಿದ್ರೆ ಬರಲಿ ಇವತ್ತು ನನ್ನ ಸೊಸಿ ಹೇಳ್ತಾನಕಿ ಹೊಲ್ಯಾಕ ಚಂದಾಗಿ.